ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಕೇವಲ ಒಂದು ಪುಸ್ತಕವಲ್ಲ, ಅದು ಹಣದ ಬಗ್ಗೆ ನಮ್ಮ ದೃಷ್ಟಿಕೋನವನ್ನೇ ಬದಲಿಸುವ ಶಕ್ತಿ ಹೊಂದಿರುವ ಒಂದು ಪಾಠ. ಸ್ವಾಗತ ವಾಯ್ಸ್ ಆಫ್ ಕನ್ನಡ ಸ್ಟೋರೀಸ್ಗೆ. ಇಲ್ಲಿ ನಿಮಗೆ ಕನ್ನಡದ ಮನಮುಟ್ಟುವ ಕಥೆಗಳು, ಕಾದಂಬರಿಗಳು ಮತ್ತು ಪ್ರೇರಣಾದಾಯಕ ಕಥೆಗಳು ಧ್ವನಿಯ ರೂಪದಲ್ಲಿ ಕೇಳಲು ಸಿಗುತ್ತವೆ. ಕಥೆ ಕೇಳಿ, ಕಲ್ಪನೆಗೆ ರೆಕ್ಕೆ ಕೊಡಿ. ವಾಯ್ಸ್ ಆಫ್ ಕನ್ನಡ ಸ್ಟೋರೀಸ್ ಜೊತೆ ಕನ್ನಡ ಕಥೆಗಳ ಲೋಕಕ್ಕೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಓದಲೇಬೇಕಾದ ಒಂದು ಕ್ರಾಂತಿಕಾರಿ ಪುಸ್ತಕದ ಬಗ್ಗೆ ಮಾತಾಡೋಣ. ಅದೇ ರಾಬರ್ಟ್ ಕಿಯೋಸಾಕಿ ಅವರು ಬರೆದಿರುವ ರಿಚ್ ಡ್ಯಾಡ್ ಪುವರ್ ಡ್ಯಾಡ್. ಈ ಪುಸ್ತಕ ನಮಗೆ ಶಾಲೆ ಕಾಲೇಜುಗಳಲ್ಲಿ ಕಲಿಸದ ಹಣಕಾಸಿನ ಸಾಕ್ಷರತೆಯನ್ನು ಕಲಿಸಿಕೊಡುತ್ತದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಯಾಕೆ ಜೀವನಪೂರ್ತಿ ಹಣಕ್ಕಾಗಿ ಕಷ್ಟಪಡುತ್ತಾನೆ ಮತ್ತು ಶ್ರೀಮಂತರು ಹೇಗೆ ಸುಲಭವಾಗಿ ಬೆಳೆಯುತ್ತಾರೆ ಎಂಬ ರಹಸ್ಯ ಈ ಪುಸ್ತಕದಲ್ಲಿದೆ. ನೀವು ಆರ್ಥಿಕ ಸ್ವಾತಂತ್ರ್ಯ ಪಡೆಯಲು ಬಯಸಿದ್ರೆ ಈ ವಿಡಿಯೋ ನಿಮಗಾಗಿ. ಈ ಪುಸ್ತಕದ ಸಾರಾಂಶವನ್ನು ನಾವು ಈ 6 ಪ್ರಮುಖ ವಿಚಾರಗಳಲ್ಲಿ ಅಡಗಿಸಬಹುದು. ಶ್ರೀಮಂತರು ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ, ಅವರ ಹಣ ಅವರಿಗಾಗಿ ಕೆಲಸ ಮಾಡುತ್ತದೆ. ಆಸ್ತಿ ಮತ್ತು ಹೊಣೆಗಾರಿಕೆ ನಡುವಿನ ವ್ಯತ್ಯಾಸ. ಶ್ರೀಮಂತರು ಆಸ್ತಿಗಳನ್ನು ಗಳಿಸುತ್ತಾರೆ, ಬಡವರು ಹೊಣೆಗಾರಿಕೆಗಳನ್ನು ಆಸ್ತಿ ಎಂದು ಭ್ರಮಿಸುತ್ತಾರೆ. ತೆರಿಗೆಯ ಇತಿಹಾಸ ಮತ್ತು ಕಾರ್ಪೊರೇಷನ್ಗಳ ಶಕ್ತಿ. ಕಾನೂನುಬದ್ಧವಾಗಿ ತೆರಿಗೆ ಉಳಿಸುವುದು ಹೇಗೆ ಎಂದು ಶ್ರೀಮಂತರಿಗೆ ಗೊತ್ತು. ಶ್ರೀಮಂತರು ಹಣವನ್ನು ಸೃಷ್ಟಿಸುತ್ತಾರೆ. ಅವಕಾಶಗಳನ್ನು ಗುರುತಿಸುವುದು ಶ್ರೀಮಂತರ ಕಲೆ. ಕಲಿಯಲು ಕೆಲಸ ಮಾಡಿ, ಗಳಿಸಲಲ್ಲ. ಕೌಶಲಗಳನ್ನು ಬೆಳೆಸಿಕೊಳ್ಳುವುದು ಮುಖ್ಯ. ಅಡೆತಡೆಗಳನ್ನು ಮೀರಿ ನಿಲ್ಲುವುದು. ಭಯ ಮತ್ತು ಸೋಮಾರಿತನವನ್ನು ಗೆಲ್ಲುವುದು. ಅಧ್ಯಾಯವಾರು ಸಾರಾಂಶ. ಶ್ರೀಮಂತರು ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ. ಲೇಖಕ ಕಿಯೋಸಾಕಿಗೆ 2 ತಂದೆಯರು. ಒಬ್ಬರು ಅವರ ಸ್ವಂತ ತಂದೆ, ಪುವರ್ ಡ್ಯಾಡ್, ಹೆಚ್ಚು ಓದಿದವರು ಆದರೆ ಹಣದ ಸಮಸ್ಯೆ ಇರುವವರು. ಇನ್ನೊಬ್ಬರು ಅವರ ಸ್ನೇಹಿತನ ತಂದೆ, ರಿಚ್ ಡ್ಯಾಡ್, ಹೆಚ್ಚು ಓದದಿದ್ದರು, ಶ್ರೀಮಂತ ಉದ್ಯಮಿ. ಪಾಠ: ಮಧ್ಯಮ ವರ್ಗದವರು ಸಂಬಳಕ್ಕಾಗಿ ಕೆಲಸ ಮಾಡುತ್ತಾರೆ, ಆದರೆ ರಿಚ್ ಡ್ಯಾಡ್ ಹೇಳಿಕೊಡುವುದು ಹಣ ನಿಮಗಾಗಿ ಹೇಗೆ ಕೆಲಸ ಮಾಡಬೇಕು ಎಂದು. ಹಣಕಾಸಿನ ಸಾಕ್ಷರತೆ ಏಕೆ ಬೇಕು? ಇದು ಪುಸ್ತಕದ ಅತ್ಯಂತ ಮುಖ್ಯ ಭಾಗ. ಇಲ್ಲಿ ಆಸ್ತಿ ಮತ್ತು ಹೊಣೆಗಾರಿಕೆಯ ವ್ಯತ್ಯಾಸ ತಿಳಿಯಬೇಕು. ಆಸ್ತಿ ನಿಮ್ಮ ಜೇಬಿಗೆ ಹಣ ತಂದು ಹಾಕುವ ವಸ್ತುಗಳು, ಉದಾಹರಣೆಗೆ ಬಾಡಿಗೆ ಬರುವ ಮನೆ, ಷೇರುಗಳು, ಉದ್ಯಮ. ಹೊಣೆಗಾರಿಕೆ ನಿಮ್ಮ ಜೇಬಿನಿಂದ ಹಣವನ್ನು ಹೊರಗೆ ಕೊಂಡೊಯ್ಯುವ ವಸ್ತುಗಳು, ಉದಾಹರಣೆಗೆ ಐಶ್ವರ್ಯಾರಾಮ ಕಾರು, ಸಾಲದಲ್ಲಿ ತಂದ ಮನೆ, ಕ್ರೆಡಿಟ್ ಕಾರ್ಡ್ ಬಿಲ್. ಮುಖ್ಯ ವಿಚಾರ: ನೀವು ಶ್ರೀಮಂತರಾಗಬೇಕೆಂದರೆ ಆಸ್ತಿಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಿ. ನಿಮ್ಮ ಸ್ವಂತ ಉದ್ಯಮದ ಬಗ್ಗೆ ಗಮನಹರಿಸಿ. ನಿಮ್ಮ ಕೆಲಸ ಬೇರೆ, ನಿಮ್ಮ ಉದ್ಯಮ ಬೇರೆ. ನಿಮ್ಮ ವೃತ್ತಿ ನಿಮ್ಮ ದೈನಂದಿನ ಖರ್ಚನ್ನು ನೋಡಿಕೊಳ್ಳಬಹುದು, ಆದರೆ ನಿಮ್ಮ ಆಸ್ತಿಗಳ ಕಾಲಂ ನಿಮ್ಮನ್ನು ಶ್ರೀಮಂತರನ್ನಾಗಿಸುತ್ತದೆ. ಕೆಲಸ ಮಾಡುತ್ತಿದ್ದರೂ ನಿಮ್ಮ ಸೈಡ್ ಬಿಸ್ನೆಸ್ ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಗಮನ ಕೊಡಿ. ತೆರಿಗೆ ಮತ್ತು ಕಾರ್ಪೊರೇಷನ್ಗಳ ಶಕ್ತಿ. ಶ್ರೀಮಂತರು ಕಂಪನಿಗಳನ್ನು ಬಳಸಿಕೊಂಡು ತೆರಿಗೆಯನ್ನು ಉಳಿಸುತ್ತಾರೆ. ಸಾಮಾನ್ಯ ಜನ ಸಂಬಳ ಪಡೆದು ಮೊದಲು ತೆರಿಗೆ ಕಟ್ಟಿ ನಂತರ ಉಳಿದ ಹಣದಲ್ಲಿ ಬದುಕುತ್ತಾರೆ. ಆದರೆ ಕಂಪನಿಗಳು ಮೊದಲು ಖರ್ಚು ಮಾಡಿ ಕೊನೆಯಲ್ಲಿ ಉಳಿಯುವ ಲಾಭದ ಮೇಲೆ ತೆರಿಗೆ ಕಟ್ಟುತ್ತವೆ. ಶ್ರೀಮಂತರು ಹಣವನ್ನು ಆವಿಷ್ಕರಿಸುತ್ತಾರೆ. ಜಗತ್ತಿನಲ್ಲಿ ಕೇವಲ ಪ್ರತಿಭೆ ಇದ್ದರೆ ಸಾಲದು, ಧೈರ್ಯ ಬೇಕು. ಹಣಕಾಸಿನ ಬುದ್ಧಿವಂತಿಕೆ ಇದ್ದವರು ಯಾವುದೇ ಪರಿಸ್ಥಿತಿಯಲ್ಲೂ ಹಣ ಮಾಡುವ ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಅನಿಶ್ಚಿತತೆಯ ನಡುವೆ ಅವಕಾಶ ಹುಡುಕುವುದೇ ನಿಜವಾದ ಬುದ್ಧಿವಂತಿಕೆ. ಕಲಿಯಲು ಕೆಲಸ ಮಾಡಿ, ಹಣಕ್ಕಾಗಿಯಲ್ಲ. ಕಿಯೋಸಾಕಿ ಅವರು ಹೇಳುತ್ತಾರೆ, ನಿಮಗೆ ಕೆಲಸದ ಬಗ್ಗೆ ಹೆಚ್ಚು ತಿಳಿದಿರಲಿ, ಆದರೆ ಕೇವಲ ಒಂದೇ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಬೇಡಿ. ಮಾರ್ಕೆಟಿಂಗ್, ಸೇಲ್ಸ್ ಮತ್ತು ಮ್ಯಾನೇಜ್ಮೆಂಟ್ ಕಲಿಯುವುದು ಹಣ ಗಳಿಸುವುದಕ್ಕಿಂತ ಮುಖ್ಯ. ಪ್ರಾಯೋಗಿಕ ಉದಾಹರಣೆಗಳು. ಈ ಪುಸ್ತಕದ ಜ್ಞಾನವನ್ನು ನಾಳೆಯಿಂದಲೇ ಜಾರಿಗೆ ತರುವುದು ಹೇಗೆ? ಖರ್ಚನ್ನು ಪಟ್ಟಿ ಮಾಡಿ. ನಿಮ್ಮ ಹಣ ಎಲ್ಲಿಗೆ ಹೋಗುತ್ತಿದೆ? ಅದು ಆಸ್ತಿಯೇ ಅಥವಾ ಹೊಣೆಗಾರಿಕೆಯೇ ಎಂದು ಗುರುತಿಸಿ. ಸಣ್ಣ ಹೂಡಿಕೆ ಆರಂಭ ಮಾಡಿ. ಮ್ಯೂಚುವಲ್ ಫಂಡ್ಸ್ ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯಲು ಆರಂಭಿಸಿ. ಹಣಕಾಸಿನ ಶಿಕ್ಷಣ. ಪ್ರತಿದಿನ ಕನಿಷ್ಠ 15 ನಿಮಿಷ ಹಣಕಾಸಿನ ವಿಷಯಗಳ ಬಗ್ಗೆ ಓದಿ ಅಥವಾ ವಿಡಿಯೋ ನೋಡಿ. ಭಯಬಿಡಿ. ನನಗೆ ಇದು ಆಗುವುದಿಲ್ಲ ಎನ್ನುವ ಬದಲು ಇದನ್ನು ನಾನು ಹೇಗೆ ಮಾಡಬಹುದು ಎಂದು ಪ್ರಶ್ನಿಸಿಕೊಳ್ಳಿ. ಪ್ರಸಿದ್ಧ ಉಲ್ಲೇಖಗಳು. ಒಬ್ಬ ಮನುಷ್ಯ ಎಷ್ಟು ಹಣ ಗಳಿಸುತ್ತಾನೆ ಎನ್ನುವುದು ಮುಖ್ಯವಲ್ಲ, ಅವನು ಎಷ್ಟು ಹಣವನ್ನು ಉಳಿಸಿಕೊಳ್ಳುತ್ತಾನೆ ಎನ್ನುವುದು ಮುಖ್ಯ. ನಿಮ್ಮ ಮನೆ ನಿಮ್ಮ ದೊಡ್ಡ ಆಸ್ತಿಯಲ್ಲ, ಅದು ಒಂದು ದೊಡ್ಡ ಹೊಣೆಗಾರಿಕೆ. ಬಡವರು ಮತ್ತು ಮಧ್ಯಮ ವರ್ಗದವರು ಹಣಕ್ಕಾಗಿ ಕೆಲಸ ಮಾಡುತ್ತಾರೆ. ಶ್ರೀಮಂತರು ತಮ್ಮ ಹಣವು ಅವರಿಗಾಗಿ ಕೆಲಸ ಮಾಡುವಂತೆ ಮಾಡುತ್ತಾರೆ. ಸೋಲಿನ ಭಯವು ಸೋಲಿಗಿಂತ ಹೆಚ್ಚು ಹಾನಿಕಾರಕ. ಸ್ನೇಹಿತರೆ, ಶ್ರೀಮಂತರಾಗುವುದು ಅಷ್ಟು ಕಷ್ಟವೇನಲ್ಲ, ಆದರೆ ಅದಕ್ಕೆ ಸರಿಯಾದ ಮೈಂಡ್ಸೆಟ್ ಬೇಕು. ರಾಬರ್ಟ್ ಕಿಯೋಸಾಕಿ ಹೇಳುವಂತೆ ನಿಮ್ಮ ಹಣಕಾಸಿನ ಭವಿಷ್ಯ ನಿಮ್ಮ ಕೈಯಲ್ಲಿದೆ.
ನೀವು ಇವತ್ತಿನಿಂದಲೇ ಆಸ್ತಿಗಳನ್ನು ಸೃಷ್ಟಿಸಲು ಶುರು ಮಾಡುತ್ತೀರಾ? ಕಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹದ್ದೇ ಅದ್ಭುತ ಪುಸ್ತಕಗಳ ಸಾರಾಂಶಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ವಿಡಿಯೋ ಹೇಗಿದೆ ಎಂದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ.